ಇದು ಬ್ಲೆಡ್ ಚಟ್ನಿ. ಬ್ಲಡ್ಲಿಂದ ಮಾಡಿರೋದು ಚಟ್ನಿ ರೀ ಇದು. ಯಾವ್ದ್ರಲ್ಲಿ? ಬ್ಲಡ್ಲಿಂದ ಮಾಡಿರೋದು ಚಟ್ನಿ ರೀ ಇದು. ಬ್ಲೆಡ್ನಿಂದ ಮಾಡಿರೋ ಚಟ್ನಿ. ಚಟ್ನಿ ರೀ, ಹ್ಞೂ ರೀ. ಬ್ಲೆಡ್ಡಿಂದ ಮಾಡಿರೋದು. ಬ್ಲಡ್ಡಿಂದ ಮಾಡಿರ್ತೀವಿ ರೀ. ಇದು ಚಟ್ನಿ ಅಂತೇಳಿ ಕರಿತೀವಿ ರೀ ಇಲ್ಲಿ. ಸರ್ ಮಟನ್ ಕರಡು ಸರ್. ಮಟನ್ ಕರ್ಲ? ಮಟನ್ ಕರಡು. ಮಟನ್ ಕರಡು. ಮಟನ್ ಕರಡು ಸರ್. ಅಂದರೆ ಈ ಸಾವಜಿ ಅನ್ನೋದೇನು ಸ್ಪೆಷಲು? ಸಾವಜಿ ಅದೊಂದು ನಮ್ಮ ಒಂದು ಕಾಸ್ಟ್ನಲ್ಲಿ ಬರುತ್ತದಂತ ಒಂದು ಪದಾರ್ಥ ಅದು ಸರ್. ಇವು ಜೋಳದ ರೊಟ್ಟಿ ಸರ್. ನಾವು ಮನೆಯಲ್ಲೇ ಮಾಡ್ತೀವಿ ಸರ್. ನಾವು ಎಲ್ಲ ರೊಟ್ಟಿ ಮನೆಯಲ್ಲೇ ಮಾಡ್ಕೊತೀವಿ ಸರ್. ಖಾರ ಇದ್ರೂ ಬಿಡಕ್ಕೆ ಮನಸ್ಸು ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ತಿನ್ನಬೇಕು ಅಂತ ನಿಮಗೆ ಕ್ರೇವಿಂಗ್ಸ್ ಆಗುತ್ತೆ. ನೆಕ್ಸ್ಟು ವಿಡಿಯೋ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಹೀಗೆ ಬಾಗಲಕೋಟೆ ಕಡೆ ಪಯಣ ಹೋಗ್ತಾ ಇರ್ಬೇಕಾದ್ರೆ ಇಲ್ಕಲ್ ಬೋರ್ಡ್ ನೋಡಿದೆ. ಇಲ್ಕಲ್ ಅಂತ ಪಟ್ಟಂತ ನೋಡಿದ ತಕ್ಷಣ ನೆನಪಾಗಿದೆ ನನಗೆ ಇಲ್ಕಲ್ ಸೀರೆ. ಹಾಗೂ ಇಲ್ಕಲಲ್ಲಿ ಇನ್ನೊಂದೇನು ಫೇಮಸ್ಸು ಅಂತಂದರೆ ಗ್ರ್ಯಾಂಡ್ ಕೂಡ ಫೇಮಸ್ಸು. ಇಲ್ಕಲ್ ಅಂದಿದ ತಕ್ಷಣ ನಿಮಗೆ ಕೌರವ ಫಿಲಮಲ್ಲಿ ಬರೋ ಈ ಸಾಂಗ್ ಕೂಡ ನೆನಪಾಗುತ್ತೆ. ಇಲ್ಕಲ್ ಸೀರೆ ಉಟ್ಕೊಂಡು ಆ ಸಾಂಗ್ ಸ್ವಲ್ಪ ತೊದಲ್ತಾ ಇದ್ದೀನಿ, ಬಟ್ ಆ ಸಾಂಗ್ ನೆನಪಾಗುತ್ತೆ. ಇಲ್ಕಲ್ ಸೀರೆಗೆ ತುಂಬ ಇತಿಹಾಸ ಇದೆ, ಕೈಮಗ್ಗಲ್ಲೇ ಮಾಡೋದು. ಬಟ್ ನಾನೀಗ ಸೀರೆ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ಹೋಟ್ಲು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಯಾವುದು ಅಂತ ಅಂದರೆ ಸುಮಾರು 40-45 ವರ್ಷಗಳಿಂದ ನಡೆಸ್ಕೊ ಬರ್ತಿರೋ ಮಾರುತಿ ಸಾವ್ಜಿ ಹೋಟೆಲ್ ಅಂತ. ಇಲ್ಲಿ ಮಟನ್ ಐಟಮ್ಸ್ಗಳು ತುಂಬಾ ಚೆನ್ನಾಗಿರುತ್ತಂತೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಕಡೆ ಕೇಳಿದಿರೋ ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ ಅಂತ. ನಮ್ಮ ಕಡೆ ಅಂದರೆ ಈ ಬೆಂಗಳೂರು, ಮೈಸೂರು ಆ ಕಡೆ ಕೇಳಿದಿರೋ ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ ಅಂತ ನಾನು ಕೂಡ ಕುತೂಹಲದಲ್ಲಿದ್ದೀನಿ. ಓನರ್ನ ಮಾತಾಡಿಸಿ ಹಂಗೆ ಅವ್ರ ಹತ್ರ ಸಿಗೋ ಸ್ಪೆಷಲ್ ಐಟಮ್ಸ್ಗಳೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಆ ಹೋಟ್ಲಿಗೆ ಹೋಗೋಣ. ಸರ್ ನಮಸ್ಕಾರ. ರಾಮ್ ಓಕೆ. ರಾಮ್ ಅನ್ನೋದು ಸ್ಪೆಷಲ್. ನಿಮ್ಮ ಕಡೆ ರಾಮ್ ಸಾವಜಿ ಎಲ್ಲ ರಾಮ್ ಅಂತಾರೆ. ರಾಮ್. ಓಕೆ ಸರ್, ತಮ್ಮ ಹೆಸರು? ಪವನ್ ಅಂತ. ಸರ್, ಮಾರುತಿ ಸಾವ್ಜಿ ಹೋಟ್ಲು ಶುರು ಮಾಡಿದ್ಯಾ ಯಾವಾಗ? ಇದು ಸುಮಾರು ನಮ್ಮಪ್ಪರು ಅವ್ರ ಕಾಲಿಂದ ಮಾಡಿರೋದು. ಒಂದು 45 years ಆಯಿತು. 45 years ಆಯಿತು. ಈ ಸಾವ್ಜಿ ಅಂದರೆ ಏನು? ಯಾಕಂದರೆ ಅದೊಂದು ನನಗೊಂದು ಇದೆ. ಯಾಕಂದರೆ ಫಸ್ಟ್ ನಾನು ಕೂಡ ಟ್ರೈ ಮಾಡೋಕ್ಕೆ ಬಂದಿರೋದು ಈ ಕಡೆ ಬಂದಿರೋದು, ನಾರ್ತ್ ಕರ್ನಾಟಕ ಕಡೆ ನಾನು ಬಂದಿರೋದು. ಈ ಸಾವ್ಜಿ ಅನ್ನೋದೇನು ಸ್ಪೆಷಲು? ಸಾವಜಿ ಅದೊಂದು ನಮ್ಮ ಒಂದು ಕಾಸ್ಟ್ನಲ್ಲಿ ಬರುತ್ತದಂತ ಒಂದು ಪದಾರ್ಥ ಅದು ಸಾವಜಿ. ಅಂದರೆ ಈಗ ನಮ್ಮ ಅಕ್ಕನ ಗಂಡಗೆ ನಾವು ಸಾವಜಿ ಅಂತೀವಿ. ಆ ಥರ ಅದು ರಿಲೇಷನ್. ಸಾವಜಿ ಅಂದ್ರೆ ಒಂಥರ ಗೌರವ ಕೊಟ್ಟಂಗ್ರಿ ಅವ್ರಿಗೆ. ಗೌರವ ಕೊಟ್ಟಂಗೆ ಸಾವ್ಜಿ. ಈಗ ಬರ್ರಿ ಮಾವ, ಬರ್ರಿ ಸಾವಜಿ, ಸಾವಜಿ ಅಂತ ಆ ಥರ ನಾವು ಗೌರವ ಕೊಟ್ಟು ಅವ್ರದ್ದು ಒಂದು ವರ್ಡ್ನ ಯೂಸ್ ಮಾಡ್ತೀವಿ ನಾವು. ಗೌರವ ಪದ ನಾನೇ ಅನ್ಕೊಂಡಿದ್ದೆ ಒಂದು ಐಟಮ್ ಅನ್ಕೊಂಡಿದ್ದೆ. ಇಷ್ಟ ಇಲ್ಲ ಸಾವಜಿ ಅನ್ನೋದು ಒಂದು ಗೌರವವಾದ ಪದಾರ್ಥ ಅನ್ಕೊಂಡಿದ್ದೆ ನಾನು. ಇಲ್ಲ ಪದಾರ್ಥ ಅಲ್ಲ. ನಿಮ್ಮಲ್ಲಿ ಏನೇನು ಸಿಗುತ್ತೆ? ನಮ್ಮಲ್ಲಿ ಚಿಕನ್, ಮಟನ್, ಕೈಮಾ ಮತ್ತೆ ಬೋಟಿ ಅಂತ ಇದೆ. ನಮ್ಮಲ್ಲೆಲ್ಲ ಕಳ್ಳುಪಚ್ಚಿ ಅಂತೀವಿ. ಕಲ್ಪಚ್ಚಿ ಅಂದ್ರೆ ಕಳ್ಳುಪಚ್ಚಿ, ಅದೇ ಬೋಟಿಗೆಲ್ಲ ಕಳ್ಳುಪಚ್ಚಿ ಅಂತೀವಿ. ಆಮೇಲೆ ಖಾರ ಬೋಟಿ ಇರುತ್ತೆ. ಖಾರ ಬೋಟಿ ಅಂದ್ರೆ? ಖಾರ ಬೋಟಿ ಅದು ಜಸ್ಟ್ ಉಪ್ಪು ಮತ್ತು ಅರಿಶಿಣದಲ್ಲಿ ಅದು ಜಸ್ಟ್ ಬಾಯ್ಲ್ ಮಾಡಿರ್ತೀವಿ. ಉಪ್ಪು ಮತ್ತೆ ಅರಿಶಿಣದಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿರ್ತೀವಿ. ಬಾಯ್ಲ್ ಮಾಡಿ. ಖಾರ ಅಂತ ಇಲ್ಲ, ಖಾರ ಎಲ್ಲಿ ಬಂತು? ಇಲ್ಲ, ಅದು ಖಾರ ಬೋಟಿ ಅಂತ ಅದು ಸಪ್ಪೊಂದಕ್ಕೆ ಹೇಳ್ತಾರೆ ಇಲ್ಲೆಲ್ಲ. ಅದು ಲಮಾಣಿಸ್ ಎಲ್ಲ ಪೀಕೋ ಅಂತಾರೆ ಅವರು. ಅದೇ ನಿಮ್ಮಲ್ಲಿ ಅದೇನೋ ಬ್ಲೆಡ್ ತರ ಏನೋ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಚಟ್ನಿ ಇದೆ ಸರ್. ಚಟ್ನಿ ಅದು ಬ್ಲೆಡ್ ನಿಂದ ಮಾಡಿರ್ತೀವಿ ನಾವು. ಚಟ್ನಿ ಬ್ಲೆಡ್ ಇಂದಾನೆ ಚಟ್ನಿ ಮಾಡಿರ್ತೀವಿ. ಎಷ್ಟು ದಿನ ಇಡ್ತೀರಾ ಅದನ್ನ? ಏನು ಸರ್, ಅವಾಗಿಂದ ಅವಾಗೆ ಕ್ಲಿಯರ್ ಆಗುತ್ತೆ. ಅದು ಚಟ್ನಿ ತರ. ಚಟ್ನಿ ತರ ಜಸ್ಟ್ ಈಗ ಕಾಂಪ್ಲಿಮೆಂಟ್ ಹಾಗೆ ನಮ್ಮದು ಹಬ್ಬದಾಗೆ ಎಲ್ಲ ಮಾಡೋದ್ರಿ ಅದು. ಹಬ್ಬಕ್ಕೆ ನಮ್ಮ ಈಗ ಮಾರ್ನಮಿ ಅಂತ ಹಬ್ಬ ಬರುತ್ತೆ, ಮನೆಯಲ್ಲೆಲ್ಲ ಬ್ಯಾಟಿ ಕಾಮನ್ ಆಗಿ ನಮ್ಮ ಹಿರಿಯರ್ಲಿ ಅಂತ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಬ್ಯಾಟಿಯಲ್ಲಿ ಬರ್ತಕ್ಕಂಥ ಬ್ಲೆಡ್ನ ಹಿಡಿದು ಅದರಲ್ಲಿ ಒಂದು ಐಟಮ್ ಮಾಡ್ತಿದ್ವಿ ರೆಸಿಪಿ. ಬ್ಯಾಟ್ಲಿ ಅಂದ್ರೆ ಮೇಕೆ, ಕುರಿ, ಬೇಟೆ, ಗೋಟ್. ಬೇಟೆ ಅಂದ್ರೆ ನಾವು ಇದು ಬ್ಯಾಟಿ ಅಂದ್ರೆ ಅದೇ ಮೇಕೆ ಸರ್. ಮೇಕೆ ಕುರಿಯಲ್ಲಿ ಅದನ್ನ ಬ್ಯಾಟಿ ಅಂತ. ಅದು ನಾವು ಹಬ್ಬದಲ್ಲಿ ಹಾಕ್ತಿವಲ್ಲ, ಅದು ಹಬ್ಬದಲ್ಲಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಬ್ಯಾಟಿ ಅಂತೀವಿ ನಾವು. ಓಕೆ, ಅದನ್ನ ಬ್ಯಾಟಿ ಅಂತೀರಾ. ಕುರಿ ಮೇಕೆನ ಬ್ಯಾಟಿ ಅಂತ ಹೇಳ್ತೀರಾ. ಹಬ್ಬದಲ್ಲಿ ಯೂಸ್ ಮಾಡಿದ್ರೆ ಅದು ಬ್ಯಾಟಿ. ಓಕೆ 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 ಓಕೆ. ಇವತ್ತು ಮನೆಯಲ್ಲಿ ಬ್ಯಾಟಿ ಮಾಡಿ ಅಂದ್ರೆ ಅದು ಒಂದು ಹಬ್ಬದಲ್ಲಿ ಒಂದು ಬ್ಯಾಟಿ, ಒಂದು ಕುರಿ ಕೊಯ್ದೀವಿ ಅಂತ ಇರ್ತಾರೆ. ಓಕೆ, ಸರಿಯಾಗಿ ಬ್ಯಾಟಿಂಗ್ ಮಾಡ್ದ ಅನ್ನೋ ಥರ ನಮ್ಮ ಕಡೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಇಲ್ಕಲ್ನಲ್ಲಿ. ಇಲ್ಕಲ್ JB ಹಾಸ್ಪಿಟಲ್ ಹಿಂದೆ. ಇಲ್ಕಲ್ ಅಂದ್ರೆ ಅದೇ ಇಲ್ಕಲ್ ಸೀರೆಗಳೆಲ್ಲ ಫೇಮಸ್ ಆಗಿದೆ, ಅದೇ ಇಲ್ಲೇನಾ ಅದು? ಓಕೆ, ಇಲ್ಲಿ ಇಲ್ಕಲ್ ಇದೆಯಾ ಇನ್ನು ಹಳೆ ಕಾಲದ್ದೆಲ್ಲ? ಇಲ್ಲ ಸರ್, ಎಲ್ಲ ಇದೆ ಇಲ್ಲಿ. ಕೈಮಗ್ಗ ಆಕ್ಚುಲಿ ಆಗಿ ಈಗೆಲ್ಲ ಪೋರ್ಲಮ್ ಆಗಿದ್ದಾವೆ, ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಬೇರೆ ಫಸ್ಟಿಗೆ ಇರ್ತಿದ್ದಲ್ಲ ಕೈಮಗ್ಗಲಿ ಅಂತ ಇರ್ತದೆ. ಹೌದು, ಕೈಮಗ್ಗಲ್ ಮಾಡ್ತಿದ್ದೆ. ಅದೆಲ್ಲ ಸೆಟಲ್ ಗಿಟಲ್ ಹಾಕಿ ಕೈಮಗ್ಲಿ ಅಂತ ಮಾಡ್ತಿದ್ದು. ಆತ ಇದನ್ನ ಇದೆ, ಕೆಲವೊಂದು ಕಡೆ ಇದಾವೆ ಇಲ್ಲಿನೇ. ಅದು ಯೂಸ್ ಮಾಡೋ ಪ್ರಮಾಣ ಕಮ್ಮಿ ಆಗ್ಯದನಿಂತ ಮತ್ತೆ ಎಲ್ಲ ಪೋರ್ಲಮ್ನಲ್ಲಿ ಸೆಟ್ ಆಗ್ತಿದ್ದಾರೆ. ಇದು ಅಡ್ರೆಸ್ ಬಂದು ಇಲ್ಕಲ್ನಲ್ಲಿ ಬಸವೇಶ್ವರ ಸರ್ಕಲ್ ಮಾರುತಿ ಹೋಟೆಲ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಮಾರುತಿ ಹೋಟೆಲ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಓಕೆ, ಆಲ್ಮೋಸ್ಟ್ ಇದು ಮಾರುತಿ ಹೋಟೆಲ್ ಅನ್ನೋದು ನಮ್ಮ ಅಪ್ಪಾಜಿ ಹೆಸರು ಸರ್. ಅದು ಮಾರುತಿ
ಅವರು ಜಸ್ಟ್ ಈಗೆಲ್ಲ ಮನೆಯಲ್ಲಿದ್ದಾರೆ. ಹಾಂ ಹಾಂ ಹಾಂ. ಮಾರುತಿ ಅನ್ನೋದು ಅವ್ರ ಹೆಸರು ಸರ್. ಇದು ಅವ್ರ ಹೆಸರ ಮೇಲೆ ಅವರೆಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಓಕೆ ಸರ್, ಇದು ಕಿಚನಲ್ಲಿ ನಿಮ್ಮ ಸ್ಪೆಷಲ್ ಐಟಮ್ಸ್ನ ತೋರಿಸ್ಕೊಂಡು ನನಗೆ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ನಮಗೆ ಅಷ್ಟೊಂದು ಮಾತಾಡೋಕ್ಕಾಗಲ್ಲ ರೀ, ನಮ್ಮ ಮಾಮಾರು ಮಾಡಿದು ಕೊಡ್ತಾರೆ, ಹಂಗೇನಿಲ್ಲ. ಹೌದಾ, ಸರಿ ಸರ್. ಏನಿದು ಸರ್ ಇದು ಹಸಿ ಖಾರ ಶರ್ವ ಸರ್. ಒಳಗಡೆ ಚರ್ಬಿ ಹಾಕಿ ಕುದಿಸಿರ್ತೀವಿ ಸರ್. ಹಾಂ ಹಾಂ, ಚರ್ಬಿ ಹಾಕಿ ಚೆನ್ನಾಗಿ ಕುದಿಸ್ತಿರ್ತೀರಾ ಸರ್. ಚರ್ಬಿ ಹಾಕಿ ಹಸಿ ಖಾರ ಶರ್ವ ಸರ್. ಹಾಂ ಹಾಂ ಹಾಂ. ಓಕೆ, ಪಕ್ಕದಲ್ಲೇನೋ ಇದೆ ಹಂಗಂಗೆ ಕೊಬ್ಬರಿ ಶರ್ವ ಸರ್. ಇದು ಇದೇನು ಶರ್ವ? ಇದು ಕೊಬ್ಬರಿ ಶರ್ವ ಸರ್. ಒಣ ಖಾರದಲ್ಲೇ ಮಾಡಿರ್ತೀವಿ ಸರ್. ಅದು ಹಸಿ ಖಾರ, ಇದು ಒಣ ಖಾರ ಶರ್ವ ಸರ್. ಇದ್ರೊಳಗೂ ಚರ್ಬಿ ಹಾಕಿ ಕುದಿಸಿರ್ತೀವಿ ಸರ್. ಬೇರೆ ಮಸಾಲೆನೇ ಚರ್ಬಿ ಹಾಕಿ ಕುದಿಸ್ತಿರ್ತೀರಾ? ಚರ್ಬಿ ಹಾಕಿ ಕುದಿಸಿರ್ತೀವಿ ಸರ್. ಈ ಥರ ಆಯಿಲ್ ಬಿಡುತ್ತೆ ಸರ್ ಅದು. ಇನ್ನೇನಿದೆ? ಇದೇನು? ಇದು ಕರಡು ಶರ್ವ ಸರ್. ಇದು ಕರಡು ಶೇರ್ವಾನ? ಕರಡು ಶರ್ವ ಅಂದರೆ ಇದು ಮಟನ್ ಶರ್ವ ಅಂತಾರೆ ಸರ್ ಇದಕ್ಕೆ. ಹಾಂ ಹಾಂ, ನಿಮ್ಮ ಕಡೆ ಕರಡು ಶರ್ವ ಅಂತೀವಿ ಸರ್. ಕೊಬ್ಬರಿ ಇರಲ್ಲ? ಕೊಬ್ಬರಿ ಇರಲ್ಲ ಸರ್. ಕೊಬ್ಬರಿ ಹಾಕಲ್ಲ. ಅದು ಕೊಬ್ಬರಿ ಹಾಕ್ತಾರೆ, ಇದು ಕೊಬ್ಬರಿ ಹಾಕಲ್ಲ. ಕೊಬ್ಬರಿ ಹಾಕಲ್ಲ ಸರ್. ಇದು ಹಾಂ ಹಾಂ, ಮಟನ್ ಶರ್ವ ಅಂತೀವಿ ಸರ್. ಮಟನ್ ಕುದ್ದಿದ್ದು ಶರ್ವ ಇರುತ್ತೆ ಸರ್ ಇದು. ಹಾಂ ಹಾಂ. ಇದೇನು? ಇದು ಖಾರ ಬೋಟಿ ಸರ್. ಇದು ಓ, ಇದೇನು ಅವ್ರು ಹೇಳಿದ್ದು? ಸರ್ ಖಾರ ಬೋಟಿ ನೋಡಿ ಸರ್. ಇದು ಖಾರ ಬೋಟಿ ಇದೆ ಸರ್, ಖಾರ ಬೋಟಿ ಸರ್. ಹಾಂ 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 ಹಾಂ, ಸರಿ ಸರಿ. ನೆಕ್ಸ್ಟು ಇದೇನು? ಇಲ್ಲೇನೋ ಇದೆ ಪಾತ್ರೆ? ಸರ್ ಮಟನ್ ಕರಡು ಸರ್. ಮಟನ್ ಕರ್ಲ? ಮಟನ್ ಕರಡು. ಮಟನ್ ಕರಡು? ಮಟನ್ ಕರಡು ಸರ್. ಅಂದರೆ ಮಟನ್ ಕರಡು ಸರ್. ಇದು ಒಂದು ಕರಡು ಅನ್ನೋ ಶರ್ವ ಸರ್. ಇದು ಹಾಂ ಹಾಂ ಹಾಂ, ಇದೇ ಕರಡು ಶರ್ವ ಸರ್. ಇದು ಮಟನ್ ಸರ್. ಇದ್ರೊಳಗೆ ಕುದಿಸಿರ್ತೀವಿ ಸರ್. ಇದು ಚೆನ್ನಾಗಿ ಕುದಿಸಿರ್ತೀವಿ. ಹಾಂ ಸರ್. ಸರಿ ಸರಿ. ನಿಮ್ಮ ಕಡೆ ಕುರಿ ಬಳಕೆ ಮಾಡೋದಾ ಮೇಕೆ ಬಳಕೆ ಮಾಡೋದಾ? ಎರಡು ಸೀಸನ್. ಇದೇನು? ಕೈಮಾ ಉಂಡೆ? ಕೈಮಾ ಸರ್. ಕೈಮಾ ಉಂಡೆ ಸರ್ ಇದು. ಹಾಂ ಹಾಂ ಹಾಂ. ಮಟನ್ ಕೈಮಾ ಉಂಡೆ ಸರ್. ಚಿಕನ್ ಮಾಡಲ್ಲ ಸರ್ ನಾವು. ಮಟನ್ದೇ ಮಾಡ್ತೀವಿ ಸರ್ ಕೈಮಾ. ಇದು ಅದೇ ಗ್ರೇವಿ ಥರ ಇದೆ? ಅದಲ್ಲ ಸರ್, ಚಿಕನ್ ಸರ್. ಇದು ಚಿಕನ್ನಾ? ಚಿಕನ್ ಕರಡು ಸರ್. ಇದು ಚಿಕನ್ ಕರಡು. ಮಟನ್ ಕರಡು, ಇದು ಚಿಕನ್ ಕರಡು. ಚಿಕನ್ ಕರಡು ಸರ್. ಓಕೆ ಓಕೆ. ಇದು ಇದು ಬ್ಲೆಡ್ ಚಿಕನ್. ಬ್ಲೆಡ್ ಚಿಕನ್ ಇದ್ದೀನಿ. ಇದು ಬ್ಲೆಡ್ ಚಟ್ನಿ. ಬ್ಲಡ್ಲಿಂದ ಮಾಡಿರೋದು ಚಟ್ನಿ ರೀ ಇದು. ಯಾವ್ದ್ರಲ್ಲಿ? ಬ್ಲಡ್ಲಿಂದ ಮಾಡಿರೋದು ಚಟ್ನಿ ರೀ ಇದು. ಬ್ಲಡ್ನಿಂದ ಮಾಡಿರೋ ಚಟ್ನಿ ರೀ. ಹಾಂ ರೀ. ಬ್ಲಡ್ಡಿಂದ ಮಾಡಿರೋದು. ಬ್ಲಡ್ಲಿಂದ ಮಾಡಿರ್ತೀವಿ ರೀ. ಇದು ಚಟ್ನಿ ಅಂತೇಳಿ ಕರಿತೀವಿ ರೀ ಇಲ್ಲಿ. ಹಾಂ ಹಾಂ ಹಾಂ. ನಮ್ಮ ಭಾಷೆ ಒಳಗೆ ರಕ್ತಿ ಅಂತೀವಿ ರೀ ನಾವು. ರಕ್ತಿ? ಹಾಂ ರೀ. ಅದ್ರಲ್ಲಿ ಚಟ್ನಿ ಮಾಡೋದು? ರಕ್ತದಿಂದ ಚಟ್ನಿ ಮಾಡೋದು. ಏನು ಸ್ಪೈಸ್ ಆಗಿರುತ್ತಾ? ಸೆಮಿ ಮೈಲ್ಡಾಗೆ. ಇದಕ್ಕೇನೇನು ಹಾಕ್ತೀರಾ? ಉಪ್ಪು ಖಾರ? ಉಪ್ಪು ಖಾರ. ಹಾಂ ಹಾಂ. ನಂತರ ಸ್ವಲ್ಪ ಅದ್ರಕ್ ಪೇಸ್ಟು. ಆಮೇಲೆ ಎಲ್ಲ ಹಾಕಿ ಜಸ್ಟ್ ಒಗ್ಗರಣೆ ಕೊಟ್ಟಿದ್ದೀವಿ. ನಂತರ ಇದು ನಂತರ ಮಿಕ್ಸಿ ಹಾಕಿರ್ತೀವಿ. ಜಸ್ಟ್ ಅದರಲ್ಲಿ ಡ್ರಾಪ್ ಮಾಡ್ಬಿಡ್ತೀವಿ. ಓಕೆ ಓಕೆ ಓಕೆ. ಸರ್ ಇವು ಜೋಳದ ರೊಟ್ಟಿ ಸರ್. ನಾವು ಮನೆಯಲ್ಲೇ ಮಾಡ್ತೀವಿ ಸರ್. ನಾವು ಎಲ್ಲ ರೊಟ್ಟಿ ಮನೆಯಲ್ಲೇ ಮಾಡ್ಕೊತೀವಿ ಸರ್. ಎಲ್ಲೂ ಹೊರಗಡೆ ತರ ಸರ್. ಅಕ್ಕಿ ಮಿಕ್ಸ್ ಇರಲ್ಲ ಸರ್. ಒರಿಜಿನಲ್ ಜೋಳದ ರೊಟ್ಟಿ ಸರ್. ಇವು ಒರಿಜಿನಲ್ ಜೋಳದ ರೊಟ್ಟಿ ಸರ್. ತೋರಿಸಿ ಒಂದು ನೋಡೋಣ. ನೋಡಿ ಸರ್, ದೊಡ್ಡದಿದೆ ಮಸ್ತ್. ಇದೆಲ್ಲ ಮನೆಯಲ್ಲೇ ಮನೆಯಲ್ಲೇ ಮಾಡ್ತೀವಿ ಸರ್. ಎಷ್ಟು ದಿನ ಇಡ್ಬೋದು ಇದನ್ನ? ಏನು ಸರ್? 2 ಡೇಸ್ನಲ್ಲೇ ಖಾಲಿ ಹಾಕೋ ಸರ್. 2 ಡೇಸ್ನಾಗ ಖಾಲಿ. ಮ್ಯಾಕ್ಸಿಮಮ್ ಅಂದರೆ ಎಷ್ಟು ದಿನ ಇಡ್ಬೋದು? ಮ್ಯಾಕ್ಸಿಮಮ್ ಅಂದರೆ 3-4 ದಿನ ಇಡ್ಬೋದು ಸರ್. 3-4 ದಿನ ಇಡ್ಬೋದು ಸರ್. ನಮ್ಮ ಕಡೆ ಖಾಲಿ ಹಾಕೋ ಸರ್. ಖಾಲಿ ಆಗ್ಬಿಡುತ್ತೆ ಸರ್. ಸರ್ ಮಟನ್ ಬಂದ್ಬಿಟ್ಟು 220 ರೂಪಾಯಿ ಇದೆ ಸರ್ ಪ್ರೈಸ್. 220 ರೂಪಾಯಿ? 20 ರೂಪಾಯಿ ಸರ್. ಮಟನ್ ಅಷ್ಟು ಸರ್. ಹಾಂ ಹಾಂ. ಅದೇನೋ ಉಪ್ಪಿನಕಾಯಿ ಬಂದು ಕಾಂಪ್ಲಿಮೆಂಟ್ರಿನಾ? ಊಟದ ಅದೇ ಊಟ ಅಂದರೆ 274 ರೂಪಾಯಿ. ಮಟನ್ ಊಟ ಏನೇನು ಬರುತ್ತೆ ಮಟನ್ ಊಟದಲ್ಲಿ? ಮಟನ್ ಊಟದಲ್ಲಿ 2 ರೊಟ್ಟಿ ಕೊಡ್ತೀವಿ ಸರ್. ಹಾಫ್ ರೈಸ್ ಕೊಡ್ತೀವಿ ಸರ್. 2 ಕಡಕ್ ರೊಟ್ಟಿನ? ಕಡಕ್ ರೊಟ್ಟಿ ಹಾಫ್ ರೈಸ್. ಹಾಫ್ ರೈಸು. ಮಟನ್ನು ಚಪಾತಿ ತೊಗೋಬೋದು ಸರ್. 2 ರೊಟ್ಟಿ ತೊಗೋಬೋದು ಸರ್. ಹಾಫ್ ರೈಸ್ ಕೊಡ್ತೀವಿ ಸರ್. ಮಟನ್ ಊಟ ಇನ್ನು ಎಷ್ಟು? 220 ರೂಪಾಯಿ? 274 ರೂಪಾಯಿ. 274 ರೂಪಾಯಿ. ಹಾಂ ಸರಿ ಸರಿ. ಐಟಮ್ ಎಲ್ಲ ಕಣ್ಮುಂದೆ ಬಂದಿದೆ. ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಮಟನ್ ಐಟಮ್ಸೇ ಇರೋದು. ನಿಮಗೆ ಓನರ್ನು ಮಾತಾಡ್ತಾ ಇತ್ತು. ಹಂಗೆ ಕಿಚನಲ್ಲೂ ಕೂಡ ನಿಮಗೆಲ್ಲ ಪ್ರತಿಯೊಂದು ಕೂಡ ತೋರಿಸಿದ್ದೀನಿ. ಇಲ್ಲಿ ಮೇಯ್ನಾಗಿ ಕಡಕ್ ರೊಟ್ಟಿ ಇದೆ. ಹಾಗೆ ಇಲ್ಲಿ ಕೆಲವೊಂದು ಐಟಮು ನನಗೂ ಕೂಡ ಮರ್ತೋಗಿದೆ. ಅವ್ರನ್ನೇ ಕರೆದುಬಿಡ್ತೀನಿ ಬೆಸ್ಟು. ಸರ್ ಇದು ಯಾವ ಐಟಮ್ ಇದೆ ಸರ್? ಇದು ಬಂದು ಅದೇ ಏನು ಮಟನ್ ಖಾರ ಬೋಟಿ. ಇದು ಖಾರ ಬೋಟಿ. ಇದು ನಾರ್ಮಲ್ ಬೋಟಿ. ಹಾಂ ಹಾಂ. ಇದು ಮಟನ್ ಕರಡು ಸರ್. ಮಟನ್ ಕರಡು ಸರ್. ಓಕೆ. ಇದು ಕೈಮಾ ಡ್ರೈ ಫ್ರೈ ಸರ್. ಕೈಮಾ ಡ್ರೈ ಫ್ರೈ ಸರ್. ಡ್ರೈ ಫ್ರೈ. ಓಕೆ. ಇದು ನೀವು ಬ್ಲೆಡ್ಡಲ್ಲಿ ಮಾಡಿರೋ? ಬ್ಲೆಡ್ಡಲ್ಲಿ ಮಾಡಿರೋ ಸರ್. ಚಟ್ನಿ ಅಂತೇಳಿ ಕರಿತೀವಿ ಸರ್. ಚಟ್ನಿ ಅಂತ. ಓಕೆ. ನಾರ್ಮಲ್ ಕಡಕ್ ರೊಟ್ಟಿ. ಓಕೆ. ನಿಮ್ಮಲ್ಲಿ ಜೋಳ ರೊಟ್ಟಿ ಸರ್. ಅದು ಹಸಿ ಖಾರ ಶರ್ವ ಸರ್. ಹಸಿ ಖಾರ ಶರ್ವ. ಇದು ಖಾರ ಪುಡಿ ಶರ್ವ. ಖಾರದ ಪುಡಿ ಶರ್ವ. ಓಕೆ. ಕೊಬ್ಬರಿ ಶರ್ವ. ಓಕೆ. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಅಲ್ಲಿ ಐಟಮು ಅಸತಿ ಕೇಳಿಸ್ಕೊಂಡ್ರು ಕೂಡ ಕನ್ಫ್ಯೂಸ್ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಐಟಮ್ಗಳ ಹೆಸರುಗಳೆಲ್ಲ ಕೇಳಿಸ್ಕೊತಾ ಇರೋದು. ಅದರಲ್ಲಿ ಇದನ್ನು ಇವರು ಒಂಥರ ಉಪ್ಪಿನಕಾಯಿ ಥರ ಬಳಕೆ ಮಾಡ್ತಾರೆ. ಚಟ್ನಿ
ಬ್ಲಡ್ ಚಟ್ನಿ ಫಸ್ಟ್ ನನಗೂ ಕುತೂಹಲ ಇದೆ ಹೆಂಗಿರುತ್ತೆ ಅಂತ ಟ್ರೈ ಮಾಡಬೇಕು ಅಂತ. ಫಸ್ಟೇ ಇದನ್ನು ಟ್ರೈ ಮಾಡಿಬಿಡ್ತೀನಿ. ಬ್ಲಡ್ಡಲ್ಲಿ ಮಾಡಿರೋದು. ನಮ್ಮ ಕಡೆ ಬ್ಲಡ್ ಫ್ರೈ ಆ ಫ್ರೈ ಈ ಫ್ರೈ ಅಂತ ಮಾಡ್ತಾರೆ, ಇಲ್ಲಿ ಬ್ಲಡ್ ಚಟ್ನಿ ಅಂತಲೇ ಮಾಡ್ತಾರೆ. ಸೊ ಇದಕ್ಕೆ ಲೈಟಾಗಿ ಏನೋ ಉಪ್ಪು ಖಾರ ಹಾಕಿ ಏನೋ ಅವಾಗ ಕೇಳಿಸ್ಕೊಂಡೆ, ಸರಿ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ತಿನ್ನೋಕೆ ಒಂಥರ ಚೆನ್ನಾಗಿದೆ. ನಿಮ್ಗೆ ಬ್ಲಡ್ ತಿಂತಿದ್ದೀನಿ ಅಂತಲೇ ಅನಿಸಲ್ಲ. ಬ್ಲಡ್ ಇಷ್ಟಪಡೋರಂತೂ ಇದನ್ನು ಆರಾಮಾಗಿ ಬಂದು ತಿನ್ಬೋದು, ಒಂಥರ ಚೆನ್ನಾಗಿದೆ. ಸ್ಪೈಸಿ ಆಗಿದೆ. ಫಸ್ಟ್ ಬೈಟಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಇನ್ನೊಂದೇನು ವಿಶೇಷ ಏನು ಅಂದರೆ ನಮ್ಮ ಕಡೆ ತಿನ್ನೋದಕ್ಕೂ ಈ ಕಡೆ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ನಮ್ಮ ಕಡೆ ಲೈಟ್ ಸ್ಪೈಸಸ್ ಇರುತ್ತೆ, ಬಟ್ ಇಲ್ಲಿ ಹೆವಿ ಖಾರ ತಿಂತಾರೆ. ಕರೆಕ್ಟಾ? ಹೆವಿ ಖಾರ ತಿಂತೀರಲ್ಲ ನೀವು? ಅಲ್ಲೇ ಗೊತ್ತಾಗೋಯ್ತು. ಚಟ್ನಿನೇ ಈ ರೇಂಜ್ ಖಾರ, ಇನ್ನು ಬೇರೆ ಐಟಮ್ ಎಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ. ಇದ್ರ ಜೊತೆ ಯಾವ್ದು ಚೆನ್ನಾಗಿರುತ್ತೆ ಕಡಕ್ ರೊಟ್ಟಿ ಜೊತೆ? ಒಂದು ಬೆಸ್ಟ್ ಅಂತೇಳಿ. ಬೋಟಿನಾ? ಖಾರ ಬೋಟಿ ಇದೆ ಅಲ್ಲ ಇದು 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 ಅದೇ ಇದು ಬೋಟಿ. ಅದೇ ನಾನು ಫಸ್ಟ್ ಕೇಳಿದ್ದು. ಇದು ಖಾರ ಬೋಟಿ. ಓಕೆ, ಇದನ್ನ ಹಾಕೊಂತೀನಿ ಅಂತ ಹೇಳ್ತಾ ಇದ್ದೀರಾ? ನೀವು ಕೇಳ ಬೋಟಿ ಇಲ್ಲ, ಬೆಂಗಳೂರಲ್ಲಿ ನಾರ್ಮಲ್ ಬೋಟಿ ಫ್ರೈ. ಇದು ಅಷ್ಟೇ ಖಾರ ಬೋಟಿ. ಇದು ಸಪ್ಪಂದು ಇರೋದಕ್ಕೆ ಅದು ಖಾರ. ಓಕೆ. ಇದನ್ನ ಗ್ರೇವಿ ಹಾಕೊಂಡು ತಿನ್ನೋದಷ್ಟೇ ಅಲ್ಲ? ಇದನ್ನು ತಿನ್ನಕ್ಕೊಂದು ಇದು ಜಸ್ಟ್ ಈ ಥರ ಹೇಳಿ ಮಾಡಿ. ಇದ್ರ ಜೊತೆ ಯಾವ್ದು ಚೆನ್ನಾಗಿರುತ್ತೆ? ಬೋಟಿ ತಗೊಳ್ಳಿ. ಓಕೆ. ಇದು ಇಲ್ಲ, ಇದ್ರಲ್ಲಿ ಟಿಪ್ ಮಾಡಿ. ಆ್ಯಕ್ಚುಲಿ ಇದ್ರಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಗ್ರೇವಿ ಇರ್ತಲ್ಲ, ಇದ್ರ ಜೋಡಿ ತಗೊಳ್ಳಿ. ಓಕೆ. ಇದ್ರ ಜೊತೆನೇ ಟ್ರೈ ಮಾಡಿ ಅಂತಂದರು. ಇಲ್ಲ, ನಾನು ಅದಕ್ಕೆ ಇದ್ರ ಜೊತೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದನ್ನ ಆಗಲೇ ಹಂಗೆ ಟ್ರೈ ಮಾಡಿದೆ. ನಾನು ಕನ್ಫ್ಯೂಸ್ ಆಗೋದೆ, ಅವ್ರನ್ನೂ ಕನ್ಫ್ಯೂಸ್ ಮಾಡಿಬಿಟ್ಟೆ. ಬೋಟಿ ಜೊತೆ ನಾರ್ಮಲಾಗಿ ನಮ್ಮ ಬೆಂಗಳೂರು ಕಡೆ ಸಿಗೋದಲ್ಲ ಬೋಟಿ ಫ್ರೈ, ಅದೇ ಥರ ಅಂತ ಅಂದರು. ಚೆನ್ನಾಗಿದೆ, ಸ್ಪೈಸಿ. ಸರ್ ನೀರು ಕೊಡಿ ಸರ್. ಹೆವಿ ಸ್ಪೈಸಿ ಇದೆ. ಅದರಲ್ಲೂ ಗ್ಯಾಪಲ್ಲಿ ನಾನು ಮೆಣಸಿನ್ಕಾಯಿ ಇದ್ದಿದ್ದು ನೋಡಿಲ್ಲ, ತಿನ್ಬಿಟ್ಟೆ ಅದು. ಬಟ್ ಮಟನ್ ಸೈಕಾಗಿದೆ ಅದು. ಥ್ಯಾಂಕ್ ಯು ಸರ್. ಮಾಂಸ ಅಂತೂ ಸಕ್ಕತ್ತಾಗಿ ಬಂದಿದೆ, ಮತ್ತು ಸಾಫ್ಟಾಗಿದೆ ಆ ಬೋಟಿ. ಕೆಲವೊಂದು ಕಡೆ ತಿಂತೀವಿ ಒಂದೊಂದು ಸತಿ ಆ ಸ್ಮೆಲ್ ಇರುತ್ತೆ, ಅಂದರೆ ಕರೆಕ್ಟಾಗಿ ಇನ್ನೂ ಉರಿದಿರಲ್ಲ, ಆ ಥರ ಎಲ್ಲ ಇರುತ್ತೆ. ಬಟ್ ಚೆನ್ನಾಗಿ ಬಂದಿದೆ. ಇನ್ನು ಇದು ಮಟನ್ ಖಾರ. ಕರೆಕ್ಟಾ? ಮಟನ್ ಖಾರ ಕರೆಕ್ಟಾಗಿ ಹೇಳೋದನ್ನ? ಖಾರ ಬೋಟಿ, ಸಾರಿ. ಇದರಲ್ಲಿ ಬೋಟಿ ಇಲ್ಲ, ಆದರೆ ಖಾರ ಬೋಟಿ ಅಂತ ಕರೀತಾರೆ. ಏನಕ್ಕೆ ಸರ್ ಖಾರ ಬೋಟಿ ಅಂತ? ಇದು ನಮ್ಮ ಭಾಷೆಯಲ್ಲಿ ಪೀಸಿಗೆ ಬೋಟಿ ಅಂತೀವಿ. ಓಕೆ, ಪೀಸ್ಗೆ ಬೋಟಿ ಅಂತೀರಾ? ಓಕೆ. ನಳ್ಳಿ ಮೂಳೆ ಸಿಕ್ಬಿಟ್ಟೈತೆ. ಇದು ಆಫ್ ಕುಕ್ ಆಗಿರುತ್ತಾ? ಸ್ವಲ್ಪ ಆಡಿದೆ, ಆಫ್ ಕುಕ್ ಇರುತ್ತೆ. ಯೂಶ್ವಲಿ ಆಫ್ ಕುಕ್ ಇರುತ್ತಂತೆ. ಸೊ ಮಟನ್ ಆಡಿದೆ, ಬಟ್ ಆ ಮಸಾಲೆ ಫ್ಲೇವರ್ ಇದೆಯಲ್ಲ ಮಸ್ತಿದೆ. ನಿಮ್ಮ ಕಡೆ ಏನು ಸರ್ ಮಸ್ತಿದೆ ತಾನೇ ಉಪಯೋಗಿಸೋದು? ನೆಕ್ಸ್ಟು ಇದನ್ನು ಇದು ಹಂಗೆ ಐತೆ. ಖಾರ ಇದ್ರೂ ಬಿಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ತಿನ್ನಬೇಕು ಅಂತ ನಿಮಗೆ ಕ್ರೇವಿಂಗ್ಸ್ ಆಗುತ್ತೆ. ನೆಕ್ಸ್ಟು ಇದು ಬಂದು ಮಟನ್. ಐಟಮ್ ಹೋಳು ಹೆಸರೇ ಮರ್ತೋಗ್ಬಿಟ್ಟೆ. ಈ ರೀತಿ ತಿನ್ಬಿಡ್ತೀನಿ. ಮಟನ್ ಕರಡು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೈಲೈಟ್ ಏನು ಅಂತಂದರೆ ಮಸಾಲೆನೇ ಇಲ್ಲ ಹೈಲೈಟು. ಒಂದಕ್ಕಿಂತ ಒಂದು ಮಸಾಲೆ ಇನ್ನು ಚೆನ್ನಾಗಿದೆ, ಅದರಲ್ಲೂ ಒಂದಕ್ಕಿಂತ ಒಂದು ಸ್ಪೈಸಿ ಕೂಡ ಹೆಚ್ಚಾಗಿದೆ. ತಿನ್ನೋಕ್ಕೂ ಕೂಡ ಚೆನ್ನಾಗಿದೆ. ಅದೇ ನಾರ್ಮಲಾಗಿ ನಮ್ಮ ಕಡೆ ತಿಂದು ಬೋರ್ ಆಗಿರುತ್ತಲ್ಲ, ಈ ಕಡೆ ಬಂದಾಗ ಟ್ರೈ ಮಾಡಿ. ಲಿಟ್ರಲಿ ನೀವು ಇಷ್ಟಪಡ್ತೀರ. ಅದರಲ್ಲೂ ಸ್ಪೈಸಿ ತಿನ್ನೋರಂತೂ ಪಕ್ಕಾ ಇಷ್ಟಪಡ್ತೀರ. ಇದು ಕೈಮಾ ಡ್ರೈ ಮಾಡಿ ಆಮೇಲೆ ತಿರ್ಗಾ ಲೈಟಾಗಿ ಗ್ರೇವಿ ಥರ ಮಾಡ್ತಾರೆ. ಚೆನ್ನಾಗಿದೆ. ಖಾರಕ್ಕೆ ಕೆಮ್ಮು. ಮತ್ತು ಇವ್ರ ಹತ್ರ ಇನ್ನೂ ಜೋಳದ ರೊಟ್ಟಿ ಅದೆಲ್ಲ ಸಿಗುತ್ತೆ. ಬಟ್ ನೋಡಿ, ನಾರ್ಮಲಾಗಿ ಎಲ್ಲ ಐಟಮು ಟ್ರೈ ಮಾಡಿದೆ. ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೈಸಿ ಆಗಿದೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿದೆ. ಈ ಕಡೆ ಏನಾದರೂ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಆಗ ಹೇಳಿದ್ನಲ್ಲ ಇಲ್ಕಲ್ ಅಂದರೆ ಸೀರೆಗೆ ಫೇಮಸ್ಸು. ಸೊ ಈ ಕಡೆ ಬಂದಾಗ ಮಿಸ್ ಮಾಡದೆ ಇಲ್ಲಿ ಬಂದು ಸಾವ್ಜಿ ಬಂದು ಟ್ರೈ ಮಾಡಿ. ನೀವು ಪಕ್ಕ ಪಟ್ಟೇ ಪಡ್ತೀರಾ. ನಾರ್ಮಲಾಗಿ ದೋಸೆ ಅದು ಇದು ತಿಂತಾ ಇರ್ತೀರ, ಬಿರಿಯಾನಿ. ಈ ಕಡೆ ಇನ್ನೊಂದೇನು ಅಂತಂದರೆ ನಿಮಗೆ ಕಬಾಬು ಆ ಥರ ಎಲ್ಲ ಸಿಗೋಲ್ಲ. ಆಲ್ಮೋಸ್ಟ್ ಅಲ್ಲಿ ಮಟನ್ ಐಟಮ್ಸೇ ಈ ಕಡೆ ಜಾಸ್ತಿ. ಇನ್ನು ನಾನು ಟ್ರೈ ಮಾಡಾಯಿತು, ಇನ್ನು ಖಾಲಿ ಮಾಡಬೇಕು, ಹೊಟ್ಟೆ ಬೇರೆ
ಸುಟ್ಕೊಡ್ತಾನೆ ಐತೆ. ಖಾಲಿ ಮಾಡ್ಬಿಟ್ಟು ಬರ್ತೀನಿ ಅಲ್ಲ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನು ವಿಡಿಯೋ ಕೊನೆಯಲ್ಲಿದ್ದೀವಿ. ನಿಮ್ಮ ಬೆಂಬಲ ನಮಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ಇಷ್ಟ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಉಣ್ಣಡಿಗುಂಡನ ಫಾಲೋ ಮಾಡಿ, ಹಂಗೆ ಯೂಟ್ಯೂಬಲ್ಲಿ ಬಂದು ಸಬ್ಸ್ಕ್ರೈಬ್ ಆಗಿ ಆ ಗಂಟೆ ಬೆಲ್ನ ಹೊಡೆದು ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ಊರು ಸುತ್ತಾನೇ ಇರ್ತೀನಿ. ಮುಂದಿನ ವೇಳೆ ಸಿಗೋಣ. ಟಾಟಾ, ಬಾಯ್ ಬಾಯ್. ಅಯ್ಯೋ ನೀರು ಚಲೋಯ್ತು.